ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ಇವತ್ತು ಶನಿವಾರ ನನ್ನ ಮಗಳ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ನಾನು ಬರೋಬ್ಬರಿ ಒಂದು ವಾರ ತಗೊಂಡು ಸೋಲಾರ್ ಸಿಸ್ಟಮ್ ನ ರೆಡಿ ಮಾಡಿದ್ದೀನಿ. ಹೀಗೆ ಯೂಟ್ಯೂಬ್ ನೋಡ್ಕೊಂಡೇನೆ ರೆಡಿ ಮಾಡಿದ್ದೀನಿ. ಹಾಗಾಗಿ ನಾನು ಹೇಗ್ ಮಾಡಿದ್ದೀನಿ ಅನ್ನೋದನ್ನ ಮಾತ್ರ ನಿಮ್ ಜೊತೆ ಶೇರ್ ಮಾಡಿಲ್ಲ. ಹೇಗ್ ಕಾಣಿಸ್ತಿದೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ರೆಡಿ ಮಾಡಿದ್ದೀನಿ. ಹೇಗ್ ಕಾಣಿಸ್ತಿದೆ, ಚೆನ್ನಾಗ್ ಬಂದಿದ್ಯಾ ಅನ್ನೋದನ್ನ ಹೇಳಿ. ನೋಡ್ತಾ ಇರ್ಬೋದು, ಚೆನ್ನಾಗ್ ಬಂದಿದ್ಯಾ. ತುಂಬಾ ಒಂದ್ ವಾರ ಟೈಮ್ ತಗೊಂಡಿದೀನಿ. ಇವಳ್ದೆ ನನ್ ಮಗಳು ದಿಯಾ ಅಂತ, ಇವಳ್ದೆ ಇವತ್ತು ಕಾಂಪಿಟೇಷನ್ ಇರೋದು. ಇವಾಗ 9:30ಗೆಲ್ಲ ಬರ್ಲಿಕ್ಕೆ ಹೇಳಿದ್ರು. ರೆಡಿ ಆಗಿದೀವಿ 9 o'clockಗೆಲ್ಲ. ಇವಾಗ ಹೋಗೋಣ. ಆಟೋದಲ್ಲೇ ತಗೊಂಡೋಗ್ಬೇಕು. ಇದು ಹಿಡ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ ನನಗೆ. ಭಯ ಬಿದ್ಬಿಟ್ರೆ ಭಯ ಕೆಳಗಡೆ. ಹಾಗೆ ಸ್ಕೂಲಿಗೆ ಬಂದ್ವಿ. ನಮ್ಮ ಮನೆಯವರು ಬೈಕಲ್ಲಿ ಬಂದ್ರು ಮಕ್ಳನ್ನ ಕರ್ಕೊಂಡು. ನಾನು ಮತ್ತೆ ನಮ್ಮ ಅತ್ತಿಗೆ ಮಗಳು ಎಲ್ಲ ಆಟೋದಲ್ಲಿ ಬಂದ್ವಿ ಇವಾಗ ಸ್ಕೂಲಿಗೆ. ನಾವೇ ಫಸ್ಟ್ ಬಂದಿದ್ದು, ಇನ್ನೊಬ್ರು ಬಂದಿದ್ರು, ನಾವು ಸೆಕೆಂಡ್ ಬಂದಿದ್ವಿ. ಆಗ್ಲೇ ನರ್ಸರಿ ಅವ್ರಿಗೆಲ್ಲ ಸ್ಟಾರ್ಟ್ ಆಗ್ಬಿತ್ತು. ಹೋದ್ ಸರಿ ಎಲ್ಲ ಒಂದ್ ಸ್ವಲ್ಪ ಗಜಿಬಿಜಿ ಆಗ್ಬಿಟ್ಟಿತ್ತು, ಎಲ್ರು ಒಂದೇ ಟೈಮಿಗೆ ಮಾಡ್ಬಿಟ್ಟು. ಹಾಗಾಗಿ ಈ ಸರಿ ಏನ್ ಮಾಡಿದ್ರು ಅಂತ ಅಂದ್ರೆ, ನರ್ಸರಿ ಅವರಿಗೆಲ್ಲ ಫಸ್ಟ್ ಟೈಮ್ ಟೈಮಿಂಗ್ಸ್ ಚೇಂಜ್ ಮಾಡಿದ್ರು. ಅವ್ರು ಫಸ್ಟ್ ಡೇ ಬಂದ್ಬಿಟ್ಟು ಎಲ್ಲ ಮುಗಿಸ್ತಾ ಇದ್ರು. ನಾನು ಮಕ್ಳನ್ನೆಲ್ಲ ಇಲ್ಲಿ ಫ್ಯಾನ್ಸಿ ಡ್ರೆಸ್ ನಡೀತಿತ್ತಲ್ವಾ, ಅಲ್ಲಿಗೆ ಕರ್ಕೊಂಡ್ ಬಿಟ್ಬಿಟ್ಟು, ನೀವು ನೋಡ್ತಾ ಇರಿ, ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ಅದು ಸ್ಟಿಕ್ ಮಾಡಿದ್ದೆ ಅಲ್ವಾ, ರೌಂಡ್ ರೌಂಡ್ ಬಾಲ್ ತರ ಇತ್ತು. ಅದೊಂದ್ ಸ್ವಲ್ಪ ಟಚ್ ಆದ್ರೂ ಬಿದ್ದು ಹೋಗ್ಬಿಡ ಭಯನೇ ಆಗ್ಬಿಟ್ಟಿತ್ತು ನನಗಂತೂ. ಲಾಸ್ಟ್ ವರೆಗೂನು ಫ್ಯಾನ್ಸಿ ಡ್ರೆಸ್ ಮುಗಿಯೋವರೆಗೇನು ನನಗ್ ಭಯ ಇತ್ತು, ಅದೇನಾದ್ರು ಬಿದ್ದೋಗ್ಬಿಟ್ರೇನಪ್ಪ, ಏನ್ ಮಾಡೋದು ಅಂತ. ಎಲ್ಲ ಮಕ್ಳು ತುಂಬಾ ಚೆನ್ನಾಗ್ ಮಾಡಿದ್ರು. ಪ್ರತಿಯೊಂದ್ ಮಕ್ಳುನು ಅಷ್ಟು ಖುಷಿಯಾಗಿದ್ರು ನಮ್ ಫ್ಯಾನ್ಸಿ ಡ್ರೆಸ್ ಇವತ್ತು ಅಂತ. ನೀನೇನ್ ಮಾಡಿದ್ಯೆ ಅಂತ ಅವ್ರವ್ರೇ ಮಾತಾಡ್ಕೊಳ್ಳೋದು ನೋಡಿ ನಾವೆಲ್ಲ ನೋಡಿ ನಗಾಡೋದು. ಇವ್ರಿಗೆ ಇಷ್ಟೆಲ್ಲ ಮಾಡ್ಸಕ್ ನಾವು ಒಂದ್ ವಾರದಿಂದ ಎಷ್ಟು ಕಷ್ಟ ಪಟ್ಟಿರ್ತೀವಿ ಅಂತ ಗೊತ್ತು. ತುಂಬಾ ಚೆನ್ನಾಗ್ ಮಾಡಿದ್ರು, ಪ್ರತಿಯೊಬ್ರು ತುಂಬಾ ಚೆನ್ನಾಗ್ ಮಾಡಿದ್ರು. ನಂದು ಚೆನ್ನಾಗ್ ಬಂದಿದೆ ಅಂತ ಅನ್ಕೊಂತೀನಿ. ಇನ್ನ ಪ್ರೈಸ್ ಅನೌನ್ಸ್ ಆಗಿಲ್ಲ. ಪ್ರೈಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಮಕ್ಳೆಲ್ಲ ಒಂದ್ ಪಾರ್ಟಿಸಿಪೇಟ್ ಮಾಡಿಸ್ಬೇಕು, ಅದಂತೂ ಇಷ್ಟ. ಹೋದ್ಸರನು ಇವಳಿಗೆ ಪ್ರೈಸ್ ಬಂದಿತ್ತು, 3rd ಪ್ರೈಸ್. 3 ಮಾಡ್ಸಿದ್ವಿ ಇವಾಗ ಇಲ್ಲಿ ನಡೀತಾ ಇರ್ಬೇಕಾದ್ರೆ ನಾನ್ ಇರ್ಲಿಲ್ಲ. ನನ್ನ ಅಮ್ಮು ಮತ್ತೆ ನಮ್ಮ ಮನೆಯವರು ಎಲ್ರು ಇದ್ರಲ್ವಾ, ಅವರು ವಿಡಿಯೋ ಮಾಡಿದ್ದಾರೆ ಸ್ವಲ್ಪ ಹೇಗೆ ಮಾಡಿದ್ದಾರೆ ಅಂತ. ನಾನು ನಿಮ್ ಜೊತೆ ಅದನ್ನೇ ಶೇರ್ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ನಿಮ್ಗೂ ನಿಮ್ ಮಕ್ಳಿಗೆ ಮಾಡ್ಸಕ್ಕೆ ಒಂದು ಐಡಿಯಾ ಬರುತ್ತೆ, ಏನೇನೆಲ್ಲ ಮಾಡ್ಸಿದ್ರು ಅನ್ನೋದನ್ನ ಹಾಗೇನೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಪ್ರತಿಯೊಂದ್ ಮಕ್ಳನು ಅಷ್ಟೇ ಮುದ್ದಾಗ್ ಕಾಣಿಸ್ತಾ ಇದ್ರು. ನೋಡಿ, ಕೇಕ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಕೇಕು, ಕ್ರಿಸ್ಮಸ್ ಟ್ರೀ, ಕೇಕ್ಸೇ ತುಂಬಾ ಮಾಡಿದ್ರು ಅಂತ ಅನ್ಸುತ್ತೆ. ಮತ್ತೆ ಸೋಲಾರ್ ಸಿಸ್ಟಮ್ ಮಾಡಿದ್ರು ಒಂದ್ 3-4 ಜನ. ಆದ್ರೆ ಇವ್ರ ಕ್ಲಾಸ್ ಅಲ್ಲಿ ನಂದೊಬ್ಳು ಮಗಳದೊಬ್ಳದೇ ಇದ್ದಿದ್ದು ಸೋಲಾರ್ ಸಿಸ್ಟಮ್. ಬೇರೆ ಕ್ಲಾಸ್ ಅಲ್ಲೆಲ್ಲ ಮಾಡಿದ್ರು. ಯಾಕಂದ್ರೆ ಈ ನನ್ ಮಗಳು ಓದೋ ಸ್ಕೂಲಲ್ಲಿ ಸೆಕ್ಷನ್ಸ್ ತುಂಬಾ ಇದೆ. ABCD ಈ ವರ್ಗೂ ಇದೆ ಸೆಕ್ಷನ್ಸ್ ಅನ್ಸುತ್ತೆ. ನರ್ಸರಿಲಿ ABC ವರ್ಗೆ ಇದೆ ಅನ್ಸುತ್ತೆ. ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಂತೂ EH ವರ್ಗುನು ಇದೆ ಸೆಕ್ಷನ್ಸ್. ತುಂಬಾ ಮಕ್ಳಿದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡ್ಬೇಕಲ್ವಾ ಇವ್ರು. ಹಾಗಾಗಿ ಟೈಮಿಂಗ್ಸ್ ಎಲ್ಲ ಬೇರೆ ಬೇರೆ ಮಾಡ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು. ಡಯಾನ ಸರ್ ಎಲ್ಲ ಮಾಡಿದ್ರು. ಎಷ್ಟೊಂದೆಲ್ಲ ಎಫರ್ಟ್ ಹಾಕ್ಬೇಕಾಗುತ್ತೆ. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಮಾಡಕ್ಕೂ ಅಷ್ಟೇ ಟೈಮ್ ತಗೊಂಡಿದ್ದಾರೆ. ನೋಡೋಣ ಯಾರಿಗ್ ಪ್ರೈಸ್ ಬರುತ್ತೆ ಏನು ಅಂತ. ಬಟರ್ಫ್ಲೈ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಎಲ್ಲ ವಿಡಿಯೋನು ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ. ವಿಡಿಯೋಸ್ನ ಫುಲ್ ನೋಡಿ ಸಪೋರ್ಟ್ ಮಾಡಿ.
ನೋಡಿದ್ರಿ ಅಲ್ವಾ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ನಿಮಗೆ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನನ್ನ ಮಗಳು ಕೂಡ ಬಂದ್ಲು ಇವಾಗ, ಹೇಗಿದೆ ಅನ್ನೋದನ್ನ ತಿಳಿಸಿ. ತುಂಬಾ ಚೆನ್ನಾಗಿ ಬಂದಿತ್ತು, ನಂದ್ ಕೂಡ ಮಾಡೆಲ್ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಅಲ್ಲಿ ಕೂತ್ಕೊಂಡಾಗ ಅಲ್ಲಿ ಸ್ಟೇಜ್ ಮೇಲೆ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕಣೆ ಅಂತ. ಅವಳಿಗೆ ಒಂದ್ ಸ್ವಲ್ಪ ಈ ತರ ಅಳ್ಳಾಡ್ಬೇಕು ಕಣ, ಹಿಂಗ್ ಇಟ್ಕೊಂಡು ಹಿಂಗ್ ಮಾಡು ಸ್ಟೆಪ್ನ ಅಂತ ಹೇಳಿದ್ದೆ, ಆದ್ರೆ ಅವಳಲ್ಲಿ ಮಾಡ್ಲಿಲ್ಲ. ಬನ್ಯಾನ್ ಟ್ರೀ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು, ಅದು ಕೂಡ ನನಗೆ ಇಷ್ಟ ಆಯ್ತು. ಕೋಕೋನಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇದ್ ನೋಡಿ ಎಡಿ ಹನುಮಂತನ ಮಾಡಿದ್ರು, ಶ್ರೀರಾಮಂದು ಬಗ್ದಿ ತೋರ್ಸೋ ತರ ತುಂಬಾ ಚೆನ್ನಾಗಿತ್ತು. ಈ ಪ್ರತಿಯೊಂದ್ ಮಕ್ಳನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಕಾಣಿಸ್ತಾ ಇದ್ರು ಕೂಡ ಅವ್ರಿಗೆ. ನಾನ್ ಕೂಡ ಅಷ್ಟೇ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅವಾಗೆಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಅದೆಲ್ಲ ಮಾಡಿದ್ವಿ ನಾವು ಕೂಡ. ನಮ್ಮ ಸ್ಕೂಲ್ ಟೈಮಲ್ಲಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ಪ್ರತಿಯೊಂದು ಡ್ಯಾನ್ಸ್, ಫ್ಯಾನ್ಸಿ ಡ್ರೆಸ್ ಆದ್ರೆ ನಾವೇ ಮುಂದೆ ಇರ್ತಿದ್ವಿ ಎಲ್ಲದಕ್ಕೂನು. ಇವಾಗಿನ ನಮ್ಮ ಕಾಲದ್ದು ಫ್ಯಾನ್ಸಿ ಡ್ರೆಸ್ಗುನು ಇವಾಗ ಫ್ಯಾನ್ಸಿ ಡ್ರೆಸ್ಗುನು ತುಂಬಾ ವ್ಯತ್ಯಾಸ ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ರು. ಇದಂತೂ ಕಾರ್ ಸಖತ್ ಇಷ್ಟ ಆಯ್ತು ನನಗೆ, ತುಂಬಾ ಚೆನ್ನಾಗಿ ಮಾಡಿದ್ರು. ಮಾಡೆಲ್ ಅದ್ ಮಾಡ್ಸಿದ್ರು ಅನ್ಸುತ್ತೆ. ಇದು ಕೂಡ ಸಖತ್ತಾಗಿತ್ತು. ಏನಿದು ಪರ್ಕ್ಯೂಪೇನ್ ಮುಳ್ಳಂದಿ ಅಂತಾರಲ್ವಾ ಅದು, ಚೆನ್ನಾಗಿ ಇಷ್ಟ ಆಯ್ತು. ಇದು ಕೂಡ ನನಗೆ ಇಷ್ಟ ಆಯ್ತು. ಸ್ವಲ್ಪ ಎಕ್ಸ್ಟ್ರಾ ಥಿಂಕ್ ಮಾಡಿ ಮಾಡಿದ್ದಾರೆ. ಕ್ಯಾರೆಟ್ ಕೂಡ ಚೆನ್ನಾಗಿತ್ತು. ಎಲ್ಲ ನಿಮಿಗೂ ಒಂದು ಐಡಿಯಾ ಬರ್ಲಿ ಅಂದ್ಬಿಟ್ಟು ನಾನು ಎಲ್ಲಾದ್ರೂ ಸ್ವಲ್ಪ 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 ಹಂಗೆ ಕ್ಲಿಪ್ಪಿಂಗ್ಸ್ ತಗೊಂಡು ಹಾಕಿದೀನಿ. ನೆಕ್ಸ್ಟ್ ಯಾವ್ದಾದ್ರು ಫ್ಯಾನ್ಸಿ ಡ್ರೆಸ್ ಮಾಡ್ಬೇಕು ಅಂತಂದ್ರೆ ಒಂದು ಐಡಿಯಾ ಬರುತ್ತೆ. ಅಲ್ವಾ. ಸೇವ್ ವಾಟರ್ ಅನ್ನೋದು ಚೆನ್ನಾಗಿ ಮಾಡಿದ್ರು, ವೇಸ್ಟ್ ಮಾಡಬಾರ್ದು ವಾಟರ್ ಅನ್ನೋದೆಲ್ಲ. ತುಂಬಾನೇ ಚೆನ್ನಾಗಿತ್ತು ಇದು. ನಾನು ಹೋದ್ಸರಿ ಸೇವ್ ಟ್ರೀಸ್ ಅಂತ ಮಾಡಿದ್ದೆ, ಅದು ಕೂಡ ಸಖತ್ತಾಗಿ. ಇದು ಚೆನ್ನಾಗಿತ್ತು, ಪೀಕಾಕ್ ಮಾಡಿದ್ರು. ಇದು ಕೂಡ ತುಂಬಾನೇ ಚೆನ್ನಾಗಿತ್ತು. ಪ್ರತಿಯೊಂದನು ತುಂಬಾನೇ ಚೆನ್ನಾಗಿತ್ತು ಹೇಳ್ಬೇಕು ಅಂತ ಅಂದ್ರೆ. ನನ್ನ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಇವತ್ತಿನ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.